ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ಯಾವ ರೀತಿಯಲ್ಲಿತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಇನ್ನೂ ಕೂಡ ಬಣಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕೋಲಾರದಲ್ಲಿ ಇನ್ನೂ ಮುಗಿಯದ ಕಿತ್ತಾಟ. ಕಾಂಗ್ರೆಸ್ ಕಚೇರಿಯಲ್ಲೇ ಆಕ್ರೋಶ ಹೊರಹಾಕಿದ ಮುನಿಯಪ್ಪ ಬೆಂಬಲಿಗರು. ಕ್ಷೇತ್ರಕ್ಕೆ ಬಾರದಂತೆ ಮುನಿಯಪ್ಪ ಅವರನ್ನ ತಡಿತಾ ಇರೋದಾಗಿ ಆಕ್ರೋಶ. ಕಾಂಗ್ರೆಸ್ ವೀಕ್ಷಕರ ಎದುರೇ ಗಲಾಟೆ ಮಾಡ್ತಾ ಇರುವ ಮುಖಂಡರು ಹಾಗೂ ಮುನಿಯಪ್ಪ ಅಭಿಮಾನಿಗಳು, ಮತ್ತೊಂದು ಕಡೆ ಕಾರ್ಯಕರ್ತರನ್ನ ಸಮಾಧಾನ ಮಾಡ್ತಾ ಇರುವ ನಾಯಕರು. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ. ಕಾಂಗ್ರೆಸ್ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಧರ್ಮಸೇನಾ ನೇತೃತ್ವದಲ್ಲಿ ನಿನ್ನೆ ಸಭೆ ಮಾಡಲಾಯಿತು. ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಕೆಎಚ್ ಮುನಿಯಪ್ಪ ಅವರನ್ನ ಹೈಕಮಾಂಡ್ ಕಡೆಗಣಿಸ್ತಾ ಇದೆ. 30 ವರ್ಷ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ದಾರೆ, ಅವರ ವರ್ಚಸ್ಸನ್ನ ತಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುನಿಯಪ್ಪ ಅವರ ಮಾತಿಗೆ ಬೆಲೆ ಕೊಡದೆ ನಿರ್ಲಕ್ಷ್ಯ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಕೋಲಾರ ಕ್ಷೇತ್ರಕ್ಕೆ ಬಾರದಂತೆ ಅವರನ್ನ ಯಾಕೆ ತಡೆಯಲಾಗ್ತಾ ಇದೆ ಅಂತ ಕಾರ್ಯಕರ್ತರು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಪದವಿಯಲ್ಲೇ ಅವ್ರಿಗೆ ಸ್ವಲ್ಪ ಅವಮಾನ ಮಾಡ್ದಂಗೆ. ಯಾಕಂದ್ರೆ ಒಂದು ಮೀಟಿಂಗ್ ಕರೆಯಲ್ಲ, ಕೋಲಾರ್ಗೆ ಬರ್ಕೂಡ್ದು ಅಂತ ಹೇಳ್ತಾರೆ. ಕೋಲಾರ ಅವ್ರ ಅಪ್ಪಂದ ಎಲ್ಲರಿಗೂ ಕೋಲಾರ, ಯಾರನ್ನ ಬರ್ಬೋದು, ಯಾರನ್ನ ಹೋಗ್ಬೋದು. ಬರ್ಕೊಟ್ರಲ್ಲ ಇವ್ರು ಯಾರು ಹೇಳಿ ಸ್ವಾಮಿ? ನೀವು ಅಧ್ಯಕ್ಷರು ನೀವು ಹೇಳ್ಬೇಕು. ಹೈಕಮಾಂಡ್ ಬೇಡ ಅಂತ ಹೇಳ್ತಾ ಇದೆಯಾ? ಇಲ್ಲ ಹೈಕಮಾಂಡ್ ಶಾಮೀಲ್ ಆಗಿದ್ದಾರೆ ಎಲ್ಲರೂ ಜೊತೆ ಅಂತ. ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಕೇವಲ 10 ದಿನ ಇದ್ದಾಗಲೂ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿದ್ದು, ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಅವರ ಬೆಂಬಲಿಗರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತಾರತಮ್ಯ ಸರಿ ಮಾಡದೇ ಇದ್ರೆ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲು ಕಟ್ಟಿಟ್ಟ ಬುತ್ತಿ ಅಂದ್ರು. ಈ ವೇಳೆ ಮಾತಿಗೆ ಮಾತು ಬೆಳೀತು. ಕಾರ್ಯಕರ್ತರನ್ನ ಧರ್ಮಸೇನಾ ಸಮಾಧಾನ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋದ್ರು. ಕೆವಿ ಗೌತಮ್ ಪರ ಪ್ರಚಾರದಲ್ಲಿ ತೊಡಗಿರುವ ಕೆಲವರು ಬೇಕು ಅಂತಾನೆ ಮುನಿಯಪ್ಪ ಹಾಗೂ ಅವರ ಬೆಂಬಲಿಗರನ್ನ ದೂರ ಇಡ್ತಾ ಇದ್ದಾರೆ ಅಂತ ದೂರಿದ್ರು. ಎಐಸಿಸಿ ಹಾಗೂ ಕೆಪಿಸಿಸಿ ವರಿಷ್ಠರಿಗೆ ವಾಸ್ತವವನ್ನ ವಿವರಿಸಿ ಕೋಲಾರದಲ್ಲಿ ನಡೀತಾ ಇರುವ ಬಣಗಳ ಕಿತ್ತಾಟವನ್ನ ಶಮನ ಮಾಡಬೇಕು, ಇಲ್ಲವಾದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂದ್ರು. ಇದನ್ನ ಮನಗಂಡ ವೀಕ್ಷಕರು, ಕಾರ್ಯಕರ್ತರು, ಮುಖಂಡರನ್ನ ಸಮಾಧಾನ ಮಾಡಿದ್ರು. ಮುನಿಯಪ್ಪ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸೋಲು ಖಚಿತ ಅಂತ ಎಚ್ಚರಿಕೆ ಕೊಟ್ಟರು. ಏಪ್ರಿಲ್ 17ನೇ ತಾರೀಕು ಮಾಲೂರಿಗೆ ರಾಹುಲ್ ಗಾಂಧಿ ಭೇಟಿ ಮಧ್ಯೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುನಿಯಪ್ಪ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಧರ್ಮಸೇನಾ ಸಮ್ಮುಖದಲ್ಲೇ ಆಕ್ರೋಶ ವ್ಯಕ್ತ ಆಗಿದೆ. ಸುಮಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಕೆಎಚ್ ಮುನಿಯಪ್ಪಾಜಿ ಅವರಿಗೆ ಬಣದವರು ಅಂತೇಳಿ ಅವ್ರನ್ನ ಯಾವುದೇ ಒಂದು ಸಮಸ್ಯೆ ಆರಿಸುವಂತ ಒಬ್ಬ MLA ಇಲ್ಲ. ನಾನು ತಮ್ಮ ಹೈಕಮಾಂಡ್ ಒಂದು ಪ್ರಶ್ನೆ ನಂದು, ಕೋಲಾರ ಜಿಲ್ಲೆಗೆ ಕಾಲಿಡದಂತೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಎಷ್ಟು ಸಮಂಜಸವಾಗಿದೆ ನೀವು ಮಾಡ್ತಾ ಸರಿಯಾಗಿದೆಯಾ? ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಅವ್ರ ಶಕ್ತಿನ ಬಳಸ್ಕೊಳ್ಬೇಕಾಗುತ್ತೆ. ಕೋಲಾರ ಜಿಲ್ಲೆಯ ಒಳಜಗಳ ಹಾಗೂ ಮನಸ್ತಾಪ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆಯಾಗಲಿದ್ದು, ಇನ್ನಾದರೂ ಹೈಕಮಾಂಡ್ ಕೋಲಾರ ಕಾಂಗ್ರೆಸ್ಗೆ ಮೇಜರ್ ಸರ್ಜರಿ ಮಾಡಲೇಬೇಕಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.